ಮುದ್ದುರಾಮ ಮಂಜರಿ ಪೂಜ್ಯ ಶ್ರೀ ಕೆ ಸಿ ಶಿವಪ್ಪನವರ ಈ ಒಂದು ಆಯ್ದ ಮುದ್ದುರಾಮನ ಚೌಪದಿಗಳ ಸಂಗ್ರಹ ಆ 10 ದಶಾವತಾರಗಳಲ್ಲಿ 10 ದಶಾವತಾರದ ಸಂಕಲನಗಳಿಂದ ಆಯ್ದ ಇದು ಮುದ್ದುರಾಮ ಮಂಜರಿ. ನನ್ನದಿದು ಸಾಹಿತ್ಯ ಸತ್ಸಂಗ ಹೆಸರಿನಲ್ಲಿದೆ. ನಾನು ನಿವೇದನೆ ಮಾಡ್ತಾ ಇದ್ದೇನೆ ಯೂಟ್ಯೂಬ್ನಲ್ಲಿದೆ ದೇಸಾಯಿ ಶ್ರೀನಿವಾಸ್.01. ಆಮೇಲೆ ವಾಟ್ಸಪ್ನಾಗೂ ನಾನು ಕಳಿಸ್ತಾ ಇದ್ದೇನೆ. ಸುಮಾರು ಕನಿಷ್ಠ 5 ವರ್ಷಗಳವರೆಗೆ ಇದು ಸತತವಾಗಿ ನಡೆದಿದೆ, ಸಾಧ್ಯವಾಗಿದೆ. ಪರಮಾತ್ಮನ ಅನುಗ್ರಹ, ಹಿರಿಯರ ಎಲ್ಲರ ಆಶೀರ್ವಾದ. ಈ ಮುದ್ದುರಾಮ ಮಂಜರಿ ಏನಿದೆಯಲ್ಲ, ಈ ಪುಷ್ಪಗಳ ಗುಚ್ಛ ಅಂತ ನಾನು ಕರಿತೇನೆ. ಇದು ಆ ಚೌಪತಿಗಳ ಪುಷ್ಪಗಳ ಗುಚ್ಛ ಅಂತ ಕರಿತೇನೆ. ಇದು ಮುದ್ದುರಾಮ ಪ್ರತಿಷ್ಠಾನ ಮೈಸೂರು, ಅಲ್ಲಿ ಅವರು ಮಾಡಿದ್ದಾರೆ, ಅಲ್ಲಿಂದ ಪ್ರಕಟ ಆಗಿದೆ. ನಾ ಹೇಳಿದೆ ನಿನ್ನೆ, ಶ್ರೇಷ್ಠ ವಾಗ್ಮಿ ಸಾಹಿತಿ ಶ್ರೀ ಎಂ ಕೃಷ್ಣೇಗೌಡರ ಮುನ್ನುಡಿ ಇದೆ ಅಂತ ಹೇಳಿದ್ದೀನಿ. ಅದ್ಭುತವಾದ ಮುನ್ನುಡಿ ಪ್ರಾರಂಭ ಮಾಡಿದ್ದೆ. ಆದರೆ ಅದರ ಒಳಗೆ ಹೋಗುವಕ್ಕಿಂತ ಮೊದಲು ಮತ್ತೊಂದು ವಿಶಿಷ್ಟವಾದ ಅಪೂರ್ವವಾದ ಒಂದು ಆಲೋಚನೆ ನನಗೆ ನಿನ್ನೆ ತಲೆಯಲ್ಲಿ ಸುರಿತು. ಅದು ಏನು ಅಂದರೆ, ಇಲ್ಲಿರುವ ಚೌಪದಿಗಳ ಸಂಖ್ಯಾರ್ಥ ಅಂದರೇನಪ್ಪ ಇದು, ಅಂದರೇನು ಅಂತ ತಾವೆಲ್ಲ ಕೇಳಬಹುದು. ಶ್ರೀ ಕೆ ಸಿ ಶಿವಪ್ಪನವರಾಗಲಿ ಶ್ರೀ ಎಂ ಕೃಷ್ಣೇಗೌಡರಾಗಲಿ ಹೇಳಿದ್ದೇನೋ, ಇಲ್ಲಿವೆ 1008 ಚೌಪದಿಗಳು. ಆದರೆ ಆ 18 ಪ್ರಕರಣ ಮಾಡಿದ್ದಾರೆ ಅವರು ಅಲ್ಲ. ಆ 18 ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ಒಂದು ಚೌಪದಿ ಉಂಟು, ಅದು ಸಂಖ್ಯಾ ಪಡೆದೇ ಇಲ್ಲ. ಆಮೇಲೆ ಎಷ್ಟಾಯ್ತಪ್ಪ ಈಗ, ಆ 1008ಕ್ಕೆ ಆ ಸಂಖ್ಯೆಯನ್ನು ಕೂಡಿಸಿದರೆ 1026 ಚೌಪದಿಗಳು ಈ ಮುದ್ದುರಾಮನ ಮಂಜರಿ ಈ ಪುಸ್ತಕದಲ್ಲಿ ಉಂಟು. ಹೆಂಗಂದ್ರೆ ನೋಡ್ರಿ, ಈಗ ಅಂಕಿಶಾಸ್ತ್ರದ ಪ್ರಕಾರ 18 ಪ್ರಕರಣಗಳು, 1008 ಅವರ ಪ್ರಕಾರ, ಆ ಶ್ರೇಷ್ಠರ ಪ್ರಕಾರ, ಶ್ರೀ ಶಿವಪ್ಪನವ್ರ ಪ್ರಕಾರ, ಶ್ರೀ ಕೃಷ್ಣೇಗೌಡರ ಪ್ರಕಾರ ಇರೋ ಚೌಪದಿಗಳು. ನನ್ನ ಪ್ರಕಾರ ಇನ್ನೂ ಇರುವಂಥ ಚೌಪದಿಗಳು 1026. ಈ ಎಲ್ಲವನ್ನು ಕೂಡಿಸ್ರೆ ಏನಾಗುತ್ತೆ? 18 ಪ್ಲಸ್ 1008 ಮತ್ತು ಕೂಡಿಸು 1026. ಇವನ್ನೆಲ್ಲ ಕೂಡಿಸಿದರೆ ಏನಾಗುತ್ತಪ್ಪ ಅಂತಂದ್ರೆ 2052 ಸಂಖ್ಯೆ ಬರುತ್ತೆ. ಸಂಖ್ಯೆ ಮಾತಾಡ್ತಾ ಇದ್ದೆ ನಾನು. ಈ 2052 ಸಂಖ್ಯೆಯನ್ನು ನೀವು ಕೂಡಿಸಿದರೆ ಏನಾಗುತ್ತೆ? 527229 ಬರುತ್ತೆ. ಈಗ ಪ್ರಕರಣಗಳ ಸಂಖ್ಯೆ ಕೂಡಿಸಿದರೆ 819 ಬರುತ್ತೆ. ಈ 1008 ಚೌಪದಿಗಳು ಕೂಡಿಸಿದ್ರೆ ಏನಾಗುತ್ತೆ? ಆ ಸಂಖ್ಯೆ ಕೂಡಿಸೋದಷ್ಟೇ 9 ಬರುತ್ತೆ. 1026 ಚೌಪದಿಗಳನ್ನು ಕೂಡಿಸಿದರೆ ಏನು ಬರುತ್ತೆ? ಅದು 9 ಬರುತ್ತೆ. ಇದೊಂದು ತಮಾಷೆನಾ ಇದು? ಸಂಖ್ಯೆಯ ಒಂದು ಅದ್ಭುತವಾದ ಒಂದು ಜೋಡಣೆ ತಾನಾಗಿ ಇಲ್ಲೇ ಬಂದು ಬಿಟ್ಟಿದೆ. ಇಂಥದ್ದು ಬರ್ತಾವೆ. ಈ ಅದ್ಭುತವಾದ ಸಂಖ್ಯಾಶಾಸ್ತ್ರ ಬಹಳ ದೊಡ್ಡ ಶಾಸ್ತ್ರದು. ಆವಾಗ ಇಂಥವು ಪ್ರಸಂಗಗಳು ಬರ್ತಾವೆ ಅಲ್ಲ. ಈ 9 ಸಂಖ್ಯೆ, 9ನೇ ಸಂಖ್ಯೆ ಏನಿದೆಯಲ್ಲ, ಇದು ಬಹಳ ವಿಶೇಷವಾದಂಥ ಸಂಖ್ಯೆ. ಇದಕ್ಕೆ ಸಂಸ್ಕೃತದಲ್ಲಿ ನವ ಅಂತಾರೆ. ನವ ಅಂದರೆ ಸಂಸ್ಕೃತದಲ್ಲಿ 9. ಆಮೇಲೆ ಹೊಸದಾದನು ಅರ್ಥ ಇದೆ, ನಾಮಪದನೂ ಇದೆ, ಗುಣವಾಚಕನೂ ಹೌದು. ಇದು ನೋಡಿ, ಈ ಸಂಸ್ಕೃತದಲ್ಲಿ ಆಯಿತು, ಕನ್ನಡದಲ್ಲಿ ಆಯಿತು, ನಮ್ಮಲ್ಲಿ ಏನು ಅದ್ಭುತವಾದ ಬಳಕೆ ಇದೆ ಗೊತ್ತಾ? ಈ 9 ಇದು ಅಧ್ಯಾತ್ಮ ಸಂಖ್ಯೆ ಅಂತಾರೆ ಎಷ್ಟೋ ಕಡೆ.
ಅಧ್ಯಾತ್ಮ ಸಂಖ್ಯೆನೂ ಅಂತಾರೆ. ನವಗ್ರಹಗಳು ತಮಗೆಲ್ಲರಿಗೂ ಗೊತ್ತಾಯಿದೆ, ಸೂರ್ಯ, ಚಂದ್ರ, ಎಲ್ಲೇ ರಾಹು ತನಕ. ಆಮೇಲೆ ದೇಹದ ನವದ್ವಾರಗಳು, 9 ದ್ವಾರಗಳು, ಅಬ್ಬಾ. ಆಮೇಲೆ ಕುಬೇರನ ನಿಧಿ, ಬೇರೆ ಬೇರೆ ಪ್ರಕಾರದ ಆ ನಿಧಿಯನ್ನು ನವನಿಧಿ ಅಂತಾರೆ. ಅದು ನವನಿಧಿ ಅಂದರೆ 9. ಇನ್ನೊಂದು ಡಿಕ್ಷನರಿ ಪ್ರಕಾರ ನವನಿಧಿ ಅಂತಂದರೆ ಅದಕ್ಕೆ 9 ಅಂತಲೂ ಹೆಸರಿದೆ. ಅದ್ಭುತ, ಯಾಕಂದ್ರೆ ಅಷ್ಟೊಂದು 9 ಪವರ್ಫುಲ್ ಸಂಖ್ಯೆ. ನವರತ್ನಗಳು, ವಜ್ರ, ವೈಢೂರ್ಯ, 9 ಹೀಗೆ ಮಣಿಗಳು, ಅವೆಲ್ಲ ಥರದ ಹೆಸರುಗಳು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಟೈಮದ ಹಿಡಿತಾವಂತ. 9 ಮಣಿಗಳಿವೆ. ನಂತರ ಕಾವ್ಯದಲ್ಲಿ ಸರ್, ಕಾವ್ಯದಲ್ಲಿ ನವರಸಗಳು. ಅದ್ಭುತ ಅಲ್ಲ? ಕಾವ್ಯದಲ್ಲಿ ನವರಸಗಳು, ಅದ್ಭುತ ಅದ್ಭುತ ಅದ್ಭುತ. ಶೃಂಗಾರದಿಂದ ಸ್ಟಾರ್ಟ್ ಆಗಿ ಶೃಂಗಾರ, ಹಾಸ್ಯ, ಕೊನೆಗೆ ಬರ್ತದೆ ಅದ್ಭುತ ಮತ್ತು ಶಾಂತ. ಹೀಗೆ 9 ರಸಗಳು ಕಾವ್ಯದಲ್ಲಿ ಇರಬೇಕು. ಈ ಕಾವ್ಯ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ರಸವನ್ನು ಹೊಂದಿದೆ ಎಂಬುದು ಭಾಳ ಮುಖ್ಯ ಇರ್ತದೆ. ಅದರಿಂದ ಆ ಕಾವ್ಯ ಒಂದು ಬರೀ ಕಾವ್ಯ ಅಷ್ಟೇ ಅಲ್ಲ, ಸಾದಾ ಕವನಗಳು ಸಹ ಈ ರಸಗಳನ್ನು ಹೊಂದಿರಬೇಕು ಅಂಥೇಳಿ ಕೆಲವು ಶ್ರೇಷ್ಠ ಕವಿಗಳ ಅಭಿಪ್ರಾಯ ಅದ. ಹಿಂಗೆ ನೋಡ್ರಿ. ಆಮೇಲೆ ಇಂಗ್ಲೀಷ್ನೊಳಗೆ ನಾನು ನೋಡಿದೆ, ಈ 9 ಸಂಖ್ಯೆಯ ಮಹತ್ವ ಏನಪ್ಪ ಅಂದ್ರೆ, ಇದು ಪೂರ್ಣ ಸಂಖ್ಯೆ ಅಂತ ಹೇಳ್ತಾರೆ ಅವರು. ಆಮೇಲೆ ಟ್ರಾನ್ಸ್ಫಾರ್ಮೇಷನ್ ಸಂಖ್ಯೆ ಅಂತ ಹೇಳ್ತಾರೆ. ಯೂನಿವರ್ಸಲ್ ಲವ್ ಸಂಖ್ಯೆ ಅಂತ ಹೇಳ್ತಾರೆ. ಹ್ಯುಮ್ಯಾನಿಟೇರಿಯಾನಿಸಮ್ ಅಂತ ಹೇಳ್ತಾರೆ. ನಾನು ಹಾಗೆ ಅಧ್ಯಯನ ಮಾಡಿದಾಗ ನೋಡಿರಿ 9 ಯಾವ ರೀತಿ ಅರ್ಥವನ್ನು ಪಡೆದಿದೆ. ಆಮೇಲೆ ನಾವು ದೀಪಾವಳಿ ಅದಕ್ಕಿಂತ ಮೊದಲು ಆಚರಿಸ್ತೇವಲ್ಲ ನವರಾತ್ರಿ, ಅತ್ಯಂತ ಶ್ರೇಷ್ಠ ಧಾರ್ಮಿಕವಾದಂಥ ಒಂದು ಧಾರ್ಮಿಕ ಆಚರಣೆ. ನಮ್ಮ ದೇಶದಲ್ಲಿ ಎಷ್ಟು ಕಡೆ ಆಗ್ತದೆ. ಮಜಾ ಅಂದರೆ ಇನ್ನೂ ಈ ಜೂ ಧರ್ಮದವ್ರು ಸಹಿತ ಈ 9ಕ್ಕೆ ಜೀವನ ಅಂತ ಹೆಸರದಂತ. ಜೀವನ ಹೀಗೆ ಆಲ್ ಪವರ್ಫುಲ್, ಆಲ್ ಎನ್ಕಂಪಾಸಿಂಗ್ ಇದು ನವನ. ಇದಕ್ಕೆ ಮ್ಯಾಜಿಕ್ ನಂಬರು ಅಂತಾರಂತ ಇದಕ್ಕೆ. ಆಮೇಲೆ ಆಶ್ಚರ್ಯ ಅಂದರೆ 9ಕ್ಕೆ ಯಾವುದೇ ಸಂಖ್ಯೆಯಿಂದ ಗುಣಿಸಿ ಕೂಡಿಸ್ರಿ 9 ಬರುತ್ತೆ. ಈ ನಮತಿ ಒಂದು ಸಿಂಗಲ್ ನಂಬರ್ನ ದೊಡ್ಡ ನಂಬರ್ ಇದು. ಅಂದರೆ 1, 2, 3, 4 ಏನು ಎಣಿಸ್ತಿರಲ್ಲ, ಅದರೊಳಗೆ ದೊಡ್ಡಣ್ಣ ಇವ. 9 ಆದ ನಂತರ 10 ಬರ್ತದೆ. 9 ದೊಡ್ಡಣ್ಣ, ದೊಡ್ಡ ಸಂಖ್ಯೆ. ಈ ಅದ್ಭುತವಾದ ಸಂಗತಿ ಈ ಮುದ್ದು ರಾಮ ಮಂಜರಿಯಲ್ಲಿ ಅಡಗಿ ಕುಳಿತಿದೆ. 18 ಪ್ರಕರಣಗಳು, 8, 1, 9, 1008 ಚೌಪದಿಗಳು. ಅದು 8, 1, 9, 10, 1026 ಚೌಪದಿಗಳು. ಅಲ್ಲಿಯೂ 6, 2, 8, 9. ಈ ರೀತಿ 9 ಅದ್ಭುತವಾದ ಸಂಖ್ಯೆ. ನಮ್ಮ ವರಕವಿ ಶ್ರೀ ಬೇಂದ್ರೆಯವರು ತಮ್ಮ ಪ್ರಸಿದ್ಧ ಕವನ ಸಂಕಲನ ಅರಳು ಮರಳು, ಆ ಸಂಕಲನ ಅರಳು ಮರಳುದಲ್ಲೇ ಒಂದು ಸಂಖ್ಯಾಂಕಿತ ಅಂಥೇಳಿ ಒಂದು ಅದ್ಭುತವಾದ ಕವನವನ್ನು ಬರೆದಿದ್ದಾರೆ. ಅವರು ಎಷ್ಟು ಚಂದ ವರ್ಣಿಸಿದ್ದಾರೆ ಅಂದರೆ, ಅದು 12 ನುಡಿಗಳವಲ್ಲಿ 2ನೇ ನುಡಿ ಅಷ್ಟೇ ಅಲ್ಲ, 3ನೇ ನುಡಿನೂ 9ನ್ನೇ ಅದ್ಭುತವಾಗಿ ವರ್ಣಿಸ್ತದೆ. 1ನೇ ನುಡಿಯನ್ನಷ್ಟೇ ಇವತ್ತು ಹಾಡ್ತೇನೆ, ನಾಳೆ 2ನೇ ನುಡಿ. ಕಳೆದರೂ ಕೂಡಿಸಿಯು ಗುಣಿಸಿಯೋ ಭಾಗಿಸಿಯು 9 ಇಹುದು 9ರಂದ. ಅಂಕೆಯಲಿ ಸಂಖ್ಯೆಯಲಿ ಕೂಡಿಸಿಯು ಗುಣಿಸಿಯೋ 9 ಏಗಳೊಂಬತ್ತರಂದ. ಮಾಡಿ ನೋಡಬೇಕು ಈ ರೀತಿ ಹೆಂಗಾಗ್ತಂಬೋದು, ಮಾಡಿ ನೋಡ್ಬೇಕು. 9 ಮಗ್ಗಿ ಬರ್ತಾವಲ್ಲ ಎಲ್ಲರಿಗೂ. 9 1 9, 9 2 18, 8 + 1 9, 9 3 27, 7 2 9, 9 5 45, 5 4
9. ಮತ್ತೆ ನಾಳೆ ಮುಂದುವರಿಯುತ್ತೆ. ನಮಸ್ಕಾರ.